ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನೆ ಕಾಂಡ 21ನೇ ಅಧ್ಯಾಯ ವಚನಗಳು 1ರಿಂದ 11. ನಿನ್ನೆ ನಾವು ದೇವರು ಆರಾಧನೆಯ ಬಗ್ಗೆ ಕೊಟ್ಟ ಸೂಚನೆಗಳನ್ನು ನೋಡಿದ್ದೇವೆ. ದೇವರಿಗೆ ಕೇವಲ ಬಲಿಗಳು ಅಥವಾ ವೇದಿಕೆಗಳು ಮಾತ್ರ ಮುಖ್ಯವಲ್ಲ ಪ್ರಿಯರೇ, ಜನರ ಹೃದಯವು ಮುಖ್ಯ ಎಂಬುದಾಗಿ ಕಲಿತಿದ್ದೇವೆ. ಈಗ ವಿಮೋಚನೆ ಕಾಂಡದ ಕತೆ ಮತ್ತೊಂದು ಹಂತಕ್ಕೆ ಬರುತ್ತದೆ. ದೇವರು ತನ್ನ ಜನರಿಗೆ ಕೇವಲ ಆರಾಧನೆ ಮಾಡುವುದನ್ನ ಮಾತ್ರ ಹೇಳಿಕೊಡಲಿಲ್ಲ, ಪರಸ್ಪರ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಸಹ ಕಲಿಸಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದಕ್ಕಾಗಿ ಇಂದು ನಾವು ದಾಸರ ಕುರಿತು ಕೆಲವು ನಿಯಮಗಳನ್ನ ನೋಡುತ್ತೇವೆ. ಈ ಭಾಗವನ್ನ ಓದುವಾಗ ಮೊದಲು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಹೇಳುವ ದಾಸ್ಯವು ಇತ್ತೀಚಿನ ಇತಿಹಾಸದಲ್ಲಿ ಕಂಡ ಜಾತಿಯ ಆಧಾರದ ಕ್ರೂರ ದಾಸ್ಯದ ವ್ಯವಸ್ಥೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. ಆ ಕಾಲದಲ್ಲಿ ಅನೇಕರು ಸಾಲದ ಕಾರಣದಿಂದ ಅಥವಾ ಆರ್ಥಿಕ ಸಂಕಷ್ಟದ ಕಾರಣದಿಂದ ಕೆಲ ವರ್ಷಗಳ ಕಾಲ ಸೇವೆಗೆ ಪ್ರವೇಶಿಸುತ್ತಿದ್ದರು. ಆ ವ್ಯವಸ್ಥೆ ಈಗಾಗಲೇ ಸಮಾಜದಲ್ಲಿ ಇತ್ತು. ದೇವರು ಅದನ್ನು ಸೃಷ್ಟಿಸಲಿಲ್ಲ, ಬದಲಾಗಿ ಅದರೊಳಗೆ ನ್ಯಾಯ ಮತ್ತು ಕರುಣೆಯನ್ನ ತರುತ್ತಾ ಇದ್ದಾರೆ. ಆದ್ದರಿಂದ ದೇವರು ಮೊದಲಿಗೆ ಒಂದು ಮಹತ್ವದ ನಿಯಮವನ್ನ ಕೊಡುತ್ತಾರೆ. ಒಬ್ಬ ಇಬ್ರಿಯ ದಾಸನು 6 ವರ್ಷ ಸೇವೆ ಮಾಡಿದ ನಂತರ 7ನೇ ವರ್ಷದಲ್ಲಿ ಬಿಡುಗಡೆ ಹೊಂದಬೇಕು ಎಂಬುದಾಗಿ ಹೇಳುತ್ತಾರೆ. ಅವನು ಹಣ ಕೊಟ್ಟು ಸ್ವಾತಂತ್ರ್ಯವನ್ನ ಕೊಂಡುಕೊಳ್ಳಬೇಕಾಗಿರಲಿಲ್ಲ, ಅವನನ್ನು ಬಿಡುಗಡೆ ಮಾಡಲೇಬೇಕಾಯಿತು. ಇದು ಆ ಕಾಲದ ಜಗತ್ತಿನಲ್ಲಿ ಅಸಾಮಾನ್ಯವಾದಂಥ ನಿಯಮವಾಗಿತ್ತು ಪ್ರಿಯರೇ. ಅನೇಕ ಕಡೆಗಳಲ್ಲಿ ದಾಸ್ಯ ಜೀವಮಾನದ ಬಂಧನವಾಗಿತ್ತು. ಆದರೆ ದೇವರು ಹೇಳುವಂಥ ಮಾತು ಸ್ವತಂತ್ರಕ್ಕೆ ದಾರಿ ಇರಬೇಕು ಎಂಬುದಾಗಿ. ಇದರ ಮೂಲಕ ದೇವರು ಒಂದು ಸತ್ಯವನ್ನು ತೋರಿಸುತ್ತಾ ಇದ್ದಾರೆ. ಮನುಷ್ಯರನ್ನ ಶಾಶ್ವತವಾಗಿ ಬಂಧನದಲ್ಲಿ ಇಡುವುದು ದೇವರ ಉದ್ದೇಶವಲ್ಲ ಎಂಬುದಾಗಿ. ನಂತರ ಒಂದು ವಿಶೇಷವಾದಂಥ ಪರಿಸ್ಥಿತಿಯ ಬಗ್ಗೆ ದೇವರು ಮಾತನಾಡುತ್ತಾರೆ. ಕೆಲವೊಮ್ಮೆ ಒಬ್ಬ ದಾಸನು ತನ್ನ ಯಜಮಾನನನ್ನ ಮತ್ತು ತನ್ನ ಕುಟುಂಬವನ್ನ ಪ್ರೀತಿಸಿ ಅಲ್ಲಿಯೇ ಉಳಿಯಲು ಬಯಸಬಹುದು. ಅಂತಹ ಸಂದರ್ಭದಲ್ಲಿ ಅವನು ತನ್ನ ಇಚ್ಛೆಯಿಂದ ಉಳಿಯಬಹುದು. ಗಮನಿಸಿ, ಇದು ಬಲವಂತವಲ್ಲ, ಇದು ಪ್ರೀತಿಯಿಂದ ಮಾಡಿರುವಂಥ ಆಯ್ಕೆ. ಇದರಿಂದ ನಾವು ಒಂದು ಸುಂದರವಾದ ತತ್ವವನ್ನು ನೋಡುತ್ತೇವೆ ಪ್ರಿಯರೇ. ಕೆಲವು ಸಂಬಂಧಗಳು ಕೇವಲ ನಿಯಮಗಳ ಮೇಲೆ ನಿಲ್ಲುವುದಿಲ್ಲ, ಅವು ಪ್ರೀತಿ ಮತ್ತು ನಂಬಿಕೆಯ ಮೇಲೆ ನಿಲ್ಲುತ್ತವೆ. ಮುಂದೆ ದೇವರು ಮಹಿಳಾ ದಾಸಿಯರ ಕುರಿತು ಮಾತನಾಡುತ್ತಾರೆ. ಈ ಭಾಗವನ್ನು ಓದಿದಾಗ ದೇವರು ವಿಶೇಷವಾಗಿ ಅವರ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸುತ್ತಾ ಇರುವುದನ್ನು ನಾವು ನೋಡಬಹುದು. ಆ ಕಾಲದಲ್ಲಿ ಮಹಿಳೆಯರು ಅನೇಕ ಸಂದರ್ಭಗಳಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದರು. ಆದರೆ ದೇವರು ಅವರ ಹಕ್ಕುಗಳನ್ನು ನಿರ್ಲಕ್ಷಿಸಲಿಲ್ಲ, ಅವರಿಗೆ ನ್ಯಾಯ ದೊರೆಯಬೇಕು ಎಂದು ಖಚಿತಪಡಿಸಿದರು. ಇದು ನಮಗೆ ದೇವರ ಹೃದಯದ ಬಗ್ಗೆ ಒಂದು ಮುಖ್ಯವಾದಂತಹ ವಿಷಯವನ್ನ ಕಲಿಸುತ್ತದೆ. ದೇವರು ಯಾವಾಗಲೂ ದುರ್ಬಲರ ಕಡೆ ಗಮನ ಕೊಡುತ್ತಾರೆ ಪ್ರಿಯರೇ. ಸಮಾಜದಲ್ಲಿ ಧ್ವನಿ ಇಲ್ಲದವರ ಧ್ವನಿಯನ್ನ ದೇವರು ಕೇಳುತ್ತಾರೆ. ರಕ್ಷಣೆ ಬೇಕಾದವರನ್ನ ಕಾಪಾಡಲು ಬಯಸುತ್ತಾರೆ. ಈ ಇಡೀ ಭಾಗವನ್ನ ಓದಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ದೇವರು ಅಧಿಕಾರವನ್ನ ಕೊಟ್ಟಾಗ ಅದರ ಜೊತೆಗೆ ಜವಾಬ್ದಾರಿಯನ್ನು ಸಹ ನಿರೀಕ್ಷಿಸುತ್ತಾರೆ. ಅಧಿಕಾರ ಎಂದರೆ ಇತರರನ್ನ ನಿಯಂತ್ರಿಸುವ ಹಕ್ಕು ಮಾತ್ರ ಅಲ್ಲ, ಅವರನ್ನ ಕಾಪಾಡುವ ಜವಾಬ್ದಾರಿಯೂ ಹೌದು. ಯಜಮಾನರಾಗಿರಲಿ, ನಾಯಕರುಗಳಾಗಿರಲಿ, ತಂದೆ ತಾಯಿಗಳಾಗಿರಲಿ ಅಥವಾ ಯಾವುದೇ ಜವಾಬ್ದಾರಿಯ ಸ್ಥಾನದಲ್ಲಿದ್ದರೂ ದೇವರು ನ್ಯಾಯ ಮತ್ತು ಕರುಣೆಯನ್ನ ನಿರೀಕ್ಷಿಸುತ್ತಾರೆ. ಇದಕ್ಕಾಗಿಯೇ ಈ ನಿಯಮಗಳು ಕೇವಲ ಹಳೆಯ ಸಮಾಜಕ್ಕೆ ಮಾತ್ರವಲ್ಲ, ಇಂದಿಗೂ ನಮಗೆ ಒಂದು ಪ್ರಶ್ನೆಯನ್ನ ಕೇಳುತ್ತದೆ. ನನ್ನ ಕೈಯಲ್ಲಿರುವ ಪ್ರಭಾವವನ್ನ ನಾನು ಹೇಗೆ ಬಳಸುತ್ತಾ ಇದ್ದೇನೆ? ಇತರರನ್ನ ಮೇಲೆ ಕೆತ್ತುತ್ತಾ ಇದ್ದೇನಾ ಅಥವಾ ನನ್ನ ಲಾಭಕ್ಕಾಗಿ ನಾನು ಬಳಸುತ್ತಾ ಇದ್ದೇನಾ? ಪ್ರಿಯರೇ, ಇಂದಿನ ವಾಗ್ದಾನ, ದೇವರು ದುರ್ಬಲರನ್ನ ಮರೆತಿರುವುದಿಲ್ಲ. ದೇವರು ನ್ಯಾಯದ ದೇವರಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಮೌಲ್ಯವನ್ನ ದೇವರು ನೋಡುತ್ತಾ ಇದ್ದಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಇತರರನ್ನ ಘನತೆಯಿಂದ ನಡೆಸಬೇಕು. ನಮ್ಮ ಸ್ಥಾನವನ್ನ ಸೇವೆ ಮಾಡಲು ಬಳಸಬೇಕೇ ಹೊರತು ತಪ್ಪಾದ ವಿಷಯಕ್ಕೆ ಬಳಸಬಾರದು. ನ್ಯಾಯ ಮತ್ತು ಕರುಣೆಯಲ್ಲಿ ನಾವು ನಡೆಯಬೇಕು. ಅದೇ ದೇವರ ಹೃದಯವನ್ನ ಪ್ರತಿಬಿಂಬಿಸುವಂತದ್ದಾಗಿದೆ. ಬೇರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ನಾವು ನೋಡಿದ ನಿಯಮಗಳು ಕೇವಲ ಸಮಾಜವನ್ನ ವ್ಯವಸ್ಥಿತಗೊಳಿಸುವುದಕ್ಕೋಸ್ಕರ ಕೊಡಲ್ಪಟ್ಟಿಲ್ಲ, ಅವು ದೇವರ ಹೃದಯವನ್ನ ತೋರಿಸುವಂತವಾಗಿವೆ. ದೇವರು ನ್ಯಾಯವನ್ನ ಪ್ರೀತಿಸುವಂತ ದೇವರಾಗಿದ್ದಾರೆ. ದೇವರು ದುರ್ಬಲರನ್ನ ಕಾಪಾಡುವಂತ ದೇವರಾಗಿದ್ದಾರೆ.
ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಮೌಲ್ಯವಿದೆ ಎಂಬುದಾಗಿ ಘೋಷಿಸುತ್ತಾ ಇದ್ದಾರೆ. ಇಂದು ನಮ್ಮ ಸುತ್ತಲಿರುವ ಜನರನ್ನ ನಾವು ಹೇಗೆ ನೋಡುತ್ತಾ ಇದ್ದೇವೆ? ಅವರು ನಮಗೆ ಉಪಯೋಗವಾಗುವವರಾಗಿ ನಾವು ನೋಡುತ್ತಾ ಇದ್ದೇವಾ, ಅಥವಾ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವಂತಹ ಅಮೂಲ್ಯವಾದಂತಹ ವ್ಯಕ್ತಿಗಳಾಗಿ ನಾವು ನೋಡುತ್ತಾ ಇದ್ದೇವಾ? ಪ್ರಿಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿಯವರೆಗೂ ದೇವರ ನ್ಯಾಯವನ್ನ ಪ್ರೀತಿಸುವಂತಹ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ